ಸಿ ಬ್ರೋ 14 ಓವರ್ ಗೇಮ್ ಇತ್ತಿದು. ಪಿಚ್ಚು ಅಂಡರ್ ಕವರ್ಸಲ್ಲಿದ್ದಾಗ ಸ್ಲೋ ಆಗೇ ಆಗುತ್ತೆ, 100% ಸ್ಲೋ ಆಗುತ್ತೆ. ಅವ್ರಿಗೂ ಕಷ್ಟ ಆಯಿತು ಬ್ಯಾಟಿಂಗ್ ಆಡೋಕ್ಕೆ. ಆರ್ ಸಿ ಬಿ ಅರೌಂಡ್ 15 to 20 ರನ್ ಶಾರ್ಟ್ ಇದ್ದರು ಫಸ್ಟ್ ಇನ್ನಿಂಗ್ಸಲ್ಲಿ. 95 ಓಕೆ ಫೈನ್. ಇನ್ನು 110 ಸ್ಕೋರ್ ಮಾಡಿದರೆ ಫೈಟಬಲ್ ಟೋಟಲ್ ಇತ್ತು. ಟಿಮ್ ಡೇವಿಡ್ ಸೂಪರ್, ರಜತ್ ಪಟಿದಾರ್ ಓಕೆ ಟ್ರೈ ಮಾಡಿದ್ರು. ಫೇಲಿಯರ್ ಇಸ್ ಬ್ಯಾಡ್ಲಿ ವಿರಾಟ್ ಕೊಹ್ಲಿ ಮ್ಯಾನ್. ವಿರಾಟ್ ಕೊಹ್ಲಿ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ವಿರಾಟ್ ಕೊಹ್ಲಿ ಮೇಲೆ, ವೆರಿ ಬ್ಯಾಡ್ಲಿ ಫೇಲಿಯರ್. ಇನ್ನೊಂದು ಮಾತು ಹೇಳ್ತೀನಿ, ಆರ್ ಸಿ ಬಿ ಟೀಮ್ ಎಲ್ಲರೂ ಹೇಳ್ತಾರೆ ವಿರಾಟ್ ಕೊಹ್ಲಿ ಮೇನ್ ಅಂತ. ನೋ, ಟ್ರೂಲಿ ರಾಂಗ್. ಫಿಲ್ ಸಾಲ್ಟ್ ಇಸ್ ದ ಮೇನ್ ಗೈ. ಫಿಲ್ ಸಾಲ್ಟ್ ಸ್ಕೋರ್ ಮಾಡಿದ್ರೇ ಆರ್ ಸಿ ಬಿ ಸ್ಟಾರ್ಟ್ ಕೊಟ್ರೇ. ಇವಾಗ ನೋಡಿ ನೀವು ಲಾಸ್ಟ್ ಹೋಮ್ ಮ್ಯಾಚು ಡಿ ಸಿ ಮೇಲೆ 3 ಓವರ್ಸಲ್ಲಿ 50 ಇದ್ದರು. ಫಿಲ್ ಶಾಟ್ ರನ್ಔಟ್ ಆದಮೇಲೆ ಕೊಲ್ಯಾಪ್ಸು. ಇವತ್ತು ಹಂಗೆ ಫಿಲ್ ಶಾಟ್ ಫಸ್ಟ್ ಬಾಲ್ 4 ಹೊಡಿತಾರೆ, ಔಟ್. ಆ ಫಸ್ಟ್ ಓವರ್ ಆಲ್ ಔಟ್ ಆಗ್ತಾರೆ, ಕೊಲ್ಯಾಪ್ಸ್. ಫಿಲ್ ಸಾಲ್ಟ್ ಆ್ಯಂಡ್ ಕ್ಯಾಪ್ಟನ್ಸ್ ಇನ್ನಿಂಗ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ರಜತ್ ಪಟಿದಾರ್ ಓಕೆ ಫೈನ್, ಅವೇಲ್ ಮಾಡ್ತಾ ಇದ್ದಾರೆ ಫೈನ್. ಬಟ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, 14 ಪಾಯಿಂಟ್ಸ್ ನಿಮಗೆ ಇಲ್ಲೇ ಸಿಗುತ್ತೆ. 7 ಹೋಮ್ ಗೇಮ್ಸ್. 2008 ಬರ್ತಾಯಿದ್ದೀನಿ ನಾನು IPLಗೆ. 18th April 2008 ಫಸ್ಟ್ ಮ್ಯಾಚು ಬ್ರೆಂಡನ್ ಮೆಕಲಮ್ ಇಲ್ಲೇ ಹೊಡೆದಿದ್ದು ನೋಡಿದ್ದೀನಿ, ಸ್ಟೇಡಿಯಮಲ್ಲೇ ನೋಡಿದ್ದೀನಿ. 18th April 2025 ಇವತ್ತು ನೋಡಿದ್ದೀನಿ ಸ್ಟೇಡಿಯಮಲ್ಲೇ. ಆಲ್ಮೋಸ್ಟ್ 18 years ಇಂದ ಎಲ್ಲ ಮ್ಯಾಚ್ ನೋಡಿದ್ದೀನಿ ನಾನು. 18 years ಎಕ್ಸೆಪ್ಟ್ ದಟ್ 2009 ಸೌತ್ ಆಫ್ರಿಕಾಗೆ ಹೋಯ್ತು, 2020 ದುಬೈಗೆ ಹೋಯ್ತು, 2021 ದುಬೈಗೆ ಹೋಯ್ತು. ಅದು ಬಂದುಬಿಟ್ರೆ ಪ್ರೀ ಸೀಸನ್ ನಾನು ಅವ್ನು ಮರೆದೇ ಬರ್ತೀನಿ, ನನ್ನ ಫ್ರೆಂಡು ನಾನು. ವಿ ಕಮ್ ಎವ್ರಿ ಮ್ಯಾಚ್. ಬೇರೆ ಹ್ಯೂಜ್ ಆರ್ ಸಿ ಬಿ ಫ್ಯಾನ್. ಇವತ್ತೇ ನೋಡಿಲ್ಲ, ರಾಹುಲ್ ದ್ರಾವಿಡ್ ಕ್ಯಾಪ್ಟನ್ಸಿಯಿಂದ, ಅನಿಲ್ ಕುಂಬ್ಳೆ, ಕೆವಿನ್ ಪೀಟರ್ಸನ್, ಡ್ಯಾನಿಲ್ ವಿಟೋರಿ, ವಿರಾಟ್ ಕೊಹ್ಲಿ, ಶೇನ್ ವಾಟ್ಸನ್ ಎಲ್ಲ ಕ್ಯಾಪ್ಟನ್ಸಿನೂ ನೋಡಿದ್ರು ನಾವಿಲ್ಲಿ. ಅಷ್ಟೇ ಟಾಪ್ ಮೋಸ್ಟ್ ಬ್ಯಾಟ್ಸ್ಮನ್ಸ್ಗಳೇ ಬಂದಿರೋದು. 175 ನೋಡಿದ್ದೀನಿ ಬ್ರೋ ನಾನು ಇಲ್ಲೇ ಕ್ರಿಸ್ ಗೇಲ್ದು. 175 ನೋಡಿದ್ದೀನಿ. ಇವತ್ತಿಗೂ ಕೂಡ ರೆಕಾರ್ಡ್ ಬ್ರೇಕ್ ಆಗಿಲ್ಲ, ಇವತ್ತಿಗೂ ಕೂಡ ಬ್ರೇಕ್ ಮಾಡೋಕೆ ಪರದಾಡ್ತಾ ಇದ್ದಾರೆ. 263 ನೋಡಿದೆ, 287 ಸನ್ರೈಸರ್ ಆರ್ ಸಿ ಬಿಗೆ ಹೊಡೆದಿದ್ದು ನೋಡಿದೆ, 49 ಒಂದು ಕೋಲ್ಕತ್ತಾಲ್ಲಿ ನೋಡಿಲ್ಲ. ಇವತ್ತು ನೋಡ್ತಿದ್ದೆ, ಆಲ್ಮೋಸ್ಟ್ ಮಿಸ್ ಆಯಿತು 49. ಬಟ್ ಓಕೆ 14 ಯಾ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಕೂಡ ಆಗಿತ್ತು. ಗ್ರೀನ್ ಮ್ಯಾಚ್ ನೋಡಿದ್ದೀನಿ, ಇಲ್ಲೇ ನೋಡಿದ್ದೀನಿ. ಎ ಬಿ ಡಿ ವಿರಾಟ್ ಕೊಹ್ಲಿ ಮದರ್ಸ್ ಡೇ ಇತ್ತು ಅವತ್ತು ಗೊತ್ತು. ಓಕೆ, ಸೊ ವಾಟ್ ಎವರ್ ಇಟ್ ಈಸ್, ದಯವಿಟ್ಟು ಯಾರು ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಬೇಡಿ. ನಗೋ ಮಾತಾಗ್ಬಿಡ್ತೀರಾ ಎಲ್ಲರೂ, ಆಲ್ರೆಡಿ ಆಗ್ತಿದ್ದೀರಾ ನಗೋ. ಬಟ್ ಈ ಸಲ ಕಪ್ ನಮ್ಮದೇ ಅಂತೂ. ಇಫ್ ಕ್ವಾಲಿಫೈ ಆಗ್ತಾರೆ 1 and 2 ಆದರೆ ಚೆನ್ನಾಗಿ, 3-4 ಬಂದರೆ ಎಲಿಮಿನೇಟರಲ್ಲೇ ಔಟು ಬರ್ದಿಟ್ಕೊಳ್ಳಿ. ಯಾಕೆ ಅಂತ ಅಂದರೆ ಲಾಸ್ಟ್ ಒಂದು ಪದ್ಧತಿ ಇತ್ತು ಆರ್ ಸಿ ಬಿ. ಸ್ಟಾರ್ಟಿಂಗ್ 1-2 ವಿಕೆಟ್ ಹೋದರೆ ಎಲ್ಲ ಆಲ್ಮೋಸ್ಟ್ ನಾನು ಅಂದ್ಕೊಂಡು ಹಿಂದೆ ಬರ್ತಿದ್ದೀನಿ ಅಂತ ನೋಡಿ ಬರ್ತಿದ್ರು. ಇವತ್ತು ಎಲ್ಲೋ ಆಲ್ಮೋಸ್ಟ್ ಅಂದ್ಕೊಂಡು ಹಂಗೆ ಅನ್ನಿಸ್ತು. ಸಾಲ್ಟ್ ಸ್ಟಾರ್ಟಿಂಗ್ ಔಟ್ ಆದಮೇಲೆ ಸೊ ನೆಕ್ಸ್ಟ್ ಓವರ್ ಟು ಓವರು ರನ್ಸ್ಗಳು ಪರದಾಡ್ತಾ ಇದ್ದಾರೆ, ವಿಕೆಟ್ಸ್ಗಳು ಕೊಡ್ತಾ ಇದ್ದಾರೆ. ಯಾ ಸಿ ಇಂಟೆಂಟ್ ಚೆನ್ನಾಗಿದೆ. ಇಂಟೆಂಟ್ ನಾನು ನೋಡಿದೆ ಫ್ಯೂ ವೀಡಿಯೋಸ್ ಆಫ್ ಆರ್ ಸಿ ಬಿ. ಆ್ಯಂಡಿ ಫ್ಲವರ್ ಹೇಳ್ತಾರೆ, ಮೊಬೋಬಾಟ್ ಹೇಳ್ತಾರೆ, ಗೋ ಸ್ಮ್ಯಾಶ್ ಫ್ರಮ್ ಬಾಲ್ 1 ಅಂತ. ಓಕೆ ಫೈನ್, ಇಂಟೆಂಟ್ ಚೆನ್ನಾಗಿದೆ. ಬಟ್ ಈ ವರ್ಷ ಏನಿದೆ, BCCI ಕ್ಯೂರೇಟರ್ಸ್ ಇರೋದ್ರಿಂದ ಪಿಚ್ಚು, ದಿಸ್ ಇಸ್ ನಾಟ್ ಹೋಮ್ ಅಡ್ವಾಂಟೇಜ್ ಯಾವ ಟೀಮ್ಗೂ ಇಲ್ಲ ಈ ವರ್ಷ. ಹಂಗೆ ನೋಡಿದ್ರೆ CSK 4 ಹೋಮ್ ಮ್ಯಾಚಲ್ಲಿ 1 ಗೆದ್ದಿದ್ದಾರೆ, 3 ಸೋತಿದ್ದಾರೆ. ಮುಂಬೈ ಇಂಡಿಯನ್ಸು 2 ಗೆದ್ದರು, 1 ಆರ್ ಸಿ ಬಿ ಮೇಲೆ ಸೋತರು. ನೆನ್ನೆ ಆಲ್ಮೋಸ್ಟ್ ಅದು ಅನ್ವಾಂಟೆಡ್ ಡಿಸಿಷನಿಂದ ಗೆದ್ದರು. ಸೊ ಹೋಮ್ ಅಡ್ವಾಂಟೇಜ್ ಯಾರಿಗೂ ಇಲ್ಲ. BCCI ಕ್ಯೂರೇಟರ್ಸ್ ಇದೆ, ಇನ್ನೆಲ್ಲ ನ್ಯೂಟ್ರಲ್ ಕ್ಯೂರೇಟರ್ಸು. KCA ಕ್ಯೂರೇಟರ್ಸ್ಗಂತೂ ಇಟ್ಟಿಲ್ಲ, ಯಾಕಂದರೆ ಬಿಕಾಸ್ ಆಫ್ ದಿಸ್ ಇಸ್ ದ ಒಳ್ಳೆ ಐ ವಿಲ್ ಟೆಲ್ ಯು, ದಿಸ್ ಇಸ್ ದ ಬೆಸ್ಟ್ ಡಿಸಿಷನ್ ವಾಟ್ ದೇ ಹ್ಯಾವ್ ಟೇಕನ್, ಬೀಯಿಂಗ್ ನ್ಯೂಟ್ರಲ್ ಕ್ಯೂರೇಟರ್ಸ್. ಇಲ್ಲಾಂದರೆ ನೀವು ಇವತ್ತು ನೀವು 100% ನಾವು 200 ನೋಡ್ತೀರಿ 14 ಓವರ್ ಗೇಮಲ್ಲಿ. ಅಲ್ಲ ಸರ್, ಆ್ಯಕ್ಚುಲಿ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದು ಅದೇ. ನಾವು ತುಂಬ ಜನ ರಿವ್ಯೂ ಮಾಡಿದಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ಮ್ಯಾಚ್ ಸ್ಟಾರ್ಟ್ ಆಯಿತು ಅಂದರೆ, ಸ್ಟಾರ್ಟಿಂಗ್ ಓಪನಿಂಗ್ ಆಯಿತು ಅಂದರೆ 200+. ವಿರಾಟ್ ಕೊಹ್ಲಿ ಒಳ್ಳೆ ಬ್ಯಾಟಿಂಗ್ ಬರುತ್ತೆ ಇವತ್ತು. ಪ್ರತಿಯೊಬ್ಬರದ್ದು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ. ವಿ ಆರ್ ಕಮ್ ಬ್ಯಾಕ್ ಆ್ಯಕ್ಚುಲಿ, ಡೆಫಿನೆಟ್ಲಿ ವಿಲ್ ವಿನ್ ದಿಸ್ ಮ್ಯಾಚ್. ಸಿ ಇವಾಗ SRH ಅವರು ಈ ಸೀಸನ್ ಸ್ಟಾರ್ಟಿಂಗಲ್ಲಿ ಏನೋ 300 ಅಂದರು. 300 ಏನಾಯಿತು, ಆಗಲಿಲ್ಲ. ಮ್ಯಾಚಲ್ಲಿ ಸ್ವಲ್ಪ ಮಿಂಚಿದ್ರು. ನೆಕ್ಸ್ಟ್ 286 ಹೊಡೆದ್ರು ಫಸ್ಟ್ ಮ್ಯಾಚು, ಹೋಯ್ತು. ಸೊ ಇವಾಗ ಬೌಲಿಂಗು, ಎಸ್ಪೆಷಲಿ ಬೌಲಿಂಗ್ ಈ ವರ್ಷ ಕ್ಲಿಕ್ ಇದೆ. ಇವತ್ತು ಕ್ಲಿಕ್ ಇದೆ, ಬೌಲಿಂಗ್ ಕ್ಲಿಕ್ ಆಗಿದೆ. ಒಳ್ಳೆ ಫೈಟ್ ಕೊಟ್ಟರು ಜಾಶ್ ಹೇಸಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್. ಭುವನೇಶ್ವರ್ ಅಟ್ ದ ಸ್ಟಾರ್ಟ್ ವೆಟ್ ಬಾಲ್ ಇತ್ತು, ಮಳೆ ಬಂದರೆ ವೆಟ್ ಬಾಲ್ ಇರುತ್ತೆ. ಸಬೇರ್ ಸಿಸ್ಟಮ್ ನೆಕ್ಸ್ಟ್ ಲೆವೆಲ್ ಡ್ರೈನೇಜ್ ಸಿಸ್ಟಮ್ ಇರೋದ್ರಿಂದ ಅಷ್ಟು ಅನಿಸಿಲ್ಲ, ಬಟ್ ಅಂದರೂ ವೆಟ್ ಇತ್ತು ಬಾಲು. ಒಳ್ಳೆ ಫೈಟ್ ಕೊಟ್ಟರು ಬೌಲಿಂಗಲ್ಲಿ. ಇನ್ನು ಕೃಣಾಲ್ ಒಬ್ಬರು ಎಕ್ಸ್ಪೆನ್ಸಿವ್ ಆದರು, ನೋ ಪ್ರಾಬ್ಲಮ್. ಇನ್ನು 4 ಮ್ಯಾಚಸ್ ಇದೆ ಬ್ಯಾಂಗ್ಳೂರಲ್ಲಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇಸ್ 3rd May CSK ವರ್ಸಸ್ RCB. That's a huge highlight match actually. ಬಾಸ್ ಬರ್ತಾ ಇದ್ದಾರೆ ಕ್ಯಾಪ್ಟನ್ ಆಗಿ ವಾಪಸ್ಸು, MS ಧೋನಿ. ಸೊ ಅಂದರೆ ಅವತ್ತಿನ ಸಪೋರ್ಟ್ ಯಾರಿಗೆ ಅಂತ, ನಿಮ್ಮ CSKನ RCBನ?
ಸೊ ಆಬ್ವಿಯಸ್ಲಿ ಆರ್ ಸಿ ಬಿ ಬಟ್ ಎಮ್ ಎಸ್ ಧೋನಿ ಬ್ರೋ. ಎಮ್ ಎಸ್ ಧೋನಿ ಫಾರ್ ಲೈಫ್. ನೀವೇನೇ ಅನ್ನಿ ಬಟ್ ಎಮ್ ಎಸ್ ಧೋನಿ ಯು ಕಾಂಟ್ ರೆಸ್ಪೆಕ್ಟ್ ದ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್. ಎಸ್, ಅವರು ನಮ್ಮ ದೇಶಕ್ಕೋಸ್ಕರ ಫಾರ್ ಟೀಮ್ ಇಂಡಿಯಾ ವಾಟ್ ಎವರ್ ಈಸ್ ಡನ್ ನೊ 1/3 ಯಾರೂ ಮಾಡಿಲ್ಲ. ICC ವರ್ಲ್ಡ್ ಕಪ್ ಆಗಲಿ, T20 ವರ್ಲ್ಡ್ ಕಪ್ ಆಗಲಿ, ಚಾಂಪಿಯನ್ಸ್ ಟ್ರೋಫಿ ಆಗಲಿ, ಟೆಸ್ಟಲ್ಲಿ ನಂಬರ್ 1 ಕರೋಣ ಯಾರು ಸಾಧ್ಯನೇ ಇಲ್ಲ. ರಿಕ್ಕಿ ಪಾಂಟಿಂಗ್ ಒಂದು ಟೈಮಲ್ಲಿ ಮಾಡಿದ್ರು ಆಸ್ಟ್ರೇಲಿಯನ್ಗೆ. ಇವಾಗ ಆ ಥರ ನಾವು ಅನ್ಕೋತಿದ್ರೆ ಆ ಟೈಮಲ್ಲಿ ಯಾರಾದರೂ ಒಬ್ರು ಇದ್ದಾರಪ್ಪ ಅಂತ. ಎಮ್ ಎಸ್ ಧೋನಿ ಹ್ಯಾಸ್ ಡನ್ ಇಟ್. ನೋ ಅಫೆನ್ಸ್ ಟು CSK ಆ್ಯಂಡ್ RCB, ವಿ ಆರ್ ಆಲ್ ಒನ್. RCBನೂ ನಮ್ಮದೇ, CSKನೂ ನಮ್ಮದೇ, MIನೂ ಒಂದೇ, ಗುಜರಾತು ಒಂದೇ, ಸನ್ರೈಸರ್ಸ್. ಇನ್ನೂ ಒಂದು ಹಾಕಿದೆ, ಆಲ್ಮೋಸ್ಟ್ ಧೋನಿ ಏನಾದರೂ ರಿಟೈರ್ಮೆಂಟ್ ಕೊಟ್ಟರೆ ನೆಕ್ಸ್ಟ್ CSK ಸಪೋರ್ಟರ್ಸೇ ಡೌನ್ ಆಗಿಬಿಡ್ತಾರೆ ಅಂತ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ನಾನು ಕೇಳಿದ ಪ್ರಕಾರ CSK ಅಂತ ತುಂಬ ಜನ, ಈಗ ನಮ್ದು RCB ಅಂತ ಚೂಸ್ ಮಾಡ್ತಾರೆ, ವಿರಾಟ್ ಕೊಹ್ಲಿನ ಮೇನ್ ಪ್ಲೇಯರ್ ಚೂಸ್ ಮಾಡ್ತಾರೆ. ಬಟ್ ನಮ್ಮ ಡೆವಿಲಿಯರ್ಸ್ ಚೂಸ್ ಮಾಡೋ ಕಾಲದಿಂದ ಕೂಡ ಡೆವಿಲಿಯರ್ಸ್ ರಿಟೈರ್ಮೆಂಟ್ ಕೊಟ್ಟೋದ್ರು ಕೂಡ ಇವತ್ತಿಗೂ ಕೂಡ ಕ್ರೇಜ್ ಹಂಗೆ ಇದೆ. ಬಟ್ ಅದೇ ಚೆನ್ನೈ ಅಂತ ಬಂದಾಗ ಏನಾಗ್ತಿದೆ, ಸೊ ಮೇಯ್ನು ಧೋನಿನ ಚೂಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ, ನಾನು ಇವತ್ತು ಒಪ್ತೀನಿ. ರಿಟೈರ್ಮೆಂಟ್ ಹೋಯ್ತು ಅಂದ್ರೆ ನೆಕ್ಸ್ಟ್ CSK ಅದು ಬ್ರ್ಯಾಂಡ್ ವ್ಯಾಲ್ಯೂ ಇರಬಹುದು, ಅದು ಫಾಲೋವರ್ಸ್ ಇರಬಹುದು. ಎಸ್ ಹೌದು ಡ್ರಾಪ್ ಆಗೋದಿರಬಹುದು, ಇಲ್ಲ ಅಂದ್ರೆ ಫ್ಯಾನ್ ಮೇಲೆ ಅಂದ್ರೆ CSK ವರ್ಸಸ್ RCB ಮ್ಯಾಚಸ್ ಹೌದು ಕ್ರೇಜ್ ಕೂಡ ಡೌನ್ ಆಗೋದಿರಬಹುದು. 100% ಒಪ್ತೀನಿ ಆ ಮಾತು. ಹ್ಯಾಪನ್ ಆಗಂತ ಹೌದು 100% ನಾನು ಈ ಮಾತು ಒಪ್ತೀನಿ. MS ಧೋನಿ ಈಸ್ ಒನ್ ಆಫ್ ದ ಹ್ಯೂಜ್ ಬ್ರ್ಯಾಂಡ್ ಆಫ್ CSK ಆ್ಯಂಡ್ IPL ಆಲ್ಸೋ. ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅಂತಾರೆ, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅಲ್ಲ. MS ಧೋನಿ ಈಸ್ ದ ಹ್ಯೂಜ್ ಬ್ರ್ಯಾಂಡ್. ನೀವು ನೋಡ್ಬೋದು ಲಕ್ನೋವಲ್ಲಿ ಯಾರಪ್ಪ CSK ಸಪೋರ್ಟ್ ಮಾಡ್ತಾರೆ? ಲಕ್ನೋವಲ್ಲಿ ಹೋಮ್ ಟೀಮ್ನ ಬಿಟ್ಟು ಇದೆ ಸಪೋರ್ಟಿಂಗ್ CSK ಅಂದರೆ ಧೋನಿ. ಇಫ್ ಹಿ ರಿಟೈರ್ಸ್ ಫ್ರಮ್ ದಿ IPL ಬ್ರ್ಯಾಂಡ್ ವ್ಯಾಲ್ಯೂ ಅಂತೂ ಬೀಳುತ್ತೆ, CSKದು ಬೀಳುತ್ತೆ, RCBದು ಬೀಳಲ್ಲ. ವಿರಾಟ್ ಕೊಹ್ಲಿ ರಿಟೈರ್ ಆದರೂ ಬೀಳಲ್ಲ, ಯಾಕಂದರೆ RCB ಬೆಂಗಳೂರು ಅಂತ ಹೆಸರಿದೆ ಅದಕ್ಕೆ. ಕರ್ನಾಟಕದವ್ರು ಕರ್ನಾಟಕಕ್ಕೆ ಸಪೋರ್ಟ್ ಮಾಡ್ತಾರೆ, ಬೆಂಗಳೂರಿಗೆ ಮಾಡ್ತಾರೆ. ಸೊ ವಿರಾಟ್ ಕೊಹ್ಲಿ ಬಿಟ್ಟರು ನಮಗೇನು ಫೈದಾ ಇಲ್ಲ. ಅಂತಂದ್ರೆ ನಮ್ಮ ಹತ್ರ ಅವತ್ತಿನ ಕಾಲದಿಂದನೂ ಅನಿಲ್ ಕುಂಬ್ಳೆ ಇರ್ಬೋದು, ರಾಹುಲ್ ದ್ರಾವಿಡ್ ಇರ್ಬೋದು, ಕ್ರಿಸ್ ಗೇಲ್, AB ಡೆವಿಲಿಯರ್ಸ್ ಬ್ರೋ. ಪರ್ಸನ್ ವೈಸ್ ಚೂಸ್ ಮಾಡ್ಕೊಳ್ಳೋದಿದ್ರೆ ತುಂಬಾ ಜನ ನಮ್ಮ ಟೀಮ್ ನೋಡಿ, RCB ಇಂಡಿವಿಜುವಲ್ ಸಪೋರ್ಟ್ ಅಂತೂ ಇಲ್ಲ. MS ಧೋನಿ ಒಬ್ಬನಿಗೆ ಅವ್ರು MS ಧೋನಿ ಫೈಡ್ ಆನ್ ಜಡೇಜಾ ವಿಕೆಟ್ ಬಿತ್ತಂದ್ರೆ ಸೆಲೆಬ್ರೇಟ್ ಮಾಡೋರಲ್ಲ ನಾವು, ಕರೆಕ್ಟ್ ಅಲ್ಲ? ವೆರಿ ಗುಡ್ ಪಾಯಿಂಟ್. ಜಡೇಜಾ ವಿಕೆಟ್ ಬಿದ್ದರೆ ನಾವು ಸೆಲೆಬ್ರೇಟ್ ಮಾಡಲ್ಲ, ವಿ ಗೆಟ್ ಸ್ಯಾಡ್. ಬಟ್ ಓಕೆ, ವಿರಾಟ್ ಕೊಹ್ಲಿ ಫ್ಯಾಂಡಮ್ ಇದೆ ನಾರ್ತ್ ಆಫ್ ಇಂಡಿಯಾ ಇಂದ, ಬಟ್ ಕನ್ನಡಿಗರು ಯಾವಾಗ RCBಗೆ ಬಿಟ್ಕೊಡಲ್ಲ. RCB is always RCB, bro. Yeah. Thank you. Thank you, brother.